ತಮಿಳುನಾಡಿಗೆ ನೀರು ಬಿಡಲು ಹೇಳಿರುವ ಪ್ರಾಧಿಕಾರದ ತೀರ್ಮಾನಕ್ಕೆ ತಮಿಳುನಾಡಿಗೆ ನೀರು ಬಿಟ್ಟು ರೈತರ ತಲೆ ಮೇಲೆ ಚಪ್ಪಟೆ ಎಳೆದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅನ್ಯಾಯ ಅನ್ಯಾಯ ನ್ಯಾಯಕ್ಕಾಗಿ ಹೋರಾಟ. ಧಿಕ್ಕಾರ ಧಿಕ್ಕಾರ. ರೈತರ ತಲೆ ಮೇಲೆ ಚಪ್ಪಲಿ ಎಳೆದ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಕಾವೇರಿ ನ್ಯಾಯಮಂಡಳಿಯ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ರೈತರ ತಲೆ ಮೇಲೆ ತೀರ್ಮಾನಕ್ಕೆ ಕಾವೇರಿ ನಿರ್ವಹಣಾ ಮಂಡಳಿಯ ತೀರ್ಮಾನಕ್ಕೆ ಕಾವೇರಿ ಪ್ರಾಧಿಕಾರದ ತೀರ್ಮಾನಕ್ಕೆ ಕಾವೇರಿ ನಿರ್ವಹಣಾ ಮಂಡಳಿಯ ತೀರ್ಮಾನಕ್ಕೆ ಕಾವೇರಿ ಪ್ರಾಧಿಕಾರದ ತೀರ್ಮಾನಕ್ಕೆ ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಾವೇರಿ ವಿಚಾರವಾಗಿ ಮೌನವಾಗಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ. ನೀವು ಪ್ರಾಧಿಕಾರಕ್ಕೆ ಹೋಗಿದ್ರೆ ತಮಿಳುನಾಡು ಸೂಚನೆ ಮಾಡಿರೋದು. ಪ್ರಾಧಿಕಾರದಲ್ಲಿ 7 ರೀತಿ ಕರ್ನಾಟಕದಲ್ಲಿ ನೀರು ಬಿಡ್ತಾ ಇದ್ದಾರೆ. ಅವ್ರ ಕೊರತೆ ಇದ್ರೂ ನೀರು ಬಿಡ್ತಾ ಇರೋದ್ರಿಂದ ನೀವು ಅಲ್ಲೇ ಹೋಗಿ ಅಂತ ಹೇಳಿ ಡಬಲ್ ಬೇಸ್ನಲ್ಲಿ ಹೇಳೋರೆ. ಇನ್ನು ಇಲ್ಲಿ ನಿಯಂತ್ರಣ ನಿರ್ವಹಣಾ ಸಮಿತಿಗಳು ಒಂದು ಸಮಿತಿ 9 TMC ಬಿಡಬೇಕು, 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಇವತ್ತು 11 ಗಂಟೆಗೆ ಸಮಿತಿ ಅದನ್ನು ಎತ್ತಿರುತ್ತೆ. 80,000 ಬಿಡುತ್ತೆ. ನಮ್ಗೆಲ್ಲ ಇನ್ಫೋನ್ ನಿಂತೋಗೈತೆ, ಇಲ್ಲೇ ನೀರು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಮೌನವಾಗಿರೋ ಥರ ಅಲ್ಲ. ಈ ಪ್ರಾಧಿಕಾರಗಳು ಸರಿಯಾದಂಥ ತೀರ್ಮಾನ ನಮ್ಮ ಪರ ಕೊಡದೇ ಇರ್ಬೇಕಾದ್ರೆ ನಮ್ಮ ಪರವಾಗಿರೋ ನೋವನ್ನ, ನಮ್ಮ ಪರವಾಗಿ ಆಗಿರೋ ಕಷ್ಟನ ಆ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿ ನಮ್ಮ ಬೇಸಾಯಕ್ಕೆ ಕುಡಿಯೋ ನೀರಿಗೂ ಕಷ್ಟ ಆಗುವಂಥ ಪರಿಸ್ಥಿತಿ ಮೂಡಿರೋದ್ರಿಂದ ಸಾಂಕೇತಿಕವಾಗಿ ಕರ್ನಾಟಕದ ವಿಶೇಷವಾಗಿ ಮಂಡ್ಯ ರೈತರಿಗೆ ಅವ್ರ ಬದುಕಿಗೆ ಕಲ್ಲು ಚಪ್ಪಡಿ ಎಳೆದಿದೆ. ಈ ಸರ್ಕಾರ ಯಾವುದೇ ಜವಾಬ್ದಾರಿ ಇಲ್ಲ, ರೈತರ ಪರವಾಗಿ ಸ್ಪಂದಿಸುವಂತ ಗುಣ ಇಲ್ಲ. ಅದನ್ನ ಖಂಡಿಸಿ ಇವತ್ತು ನಾವು ಭೂಮಿ ತಾಯಿ ಹೋರಾಟ ಸಮಿತಿಯ ರೈತರ ಪರವಾಗಿ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಹಲವಾರು ಬಾರಿ ಮಾಡಿರುವಂಥದ್ದು. ತಲೆ ಮೇಲೆ ಕಲ್ಲೊತ್ತಿದೆಯಲ್ಲ, ಮಂಡ್ಯ ರೈತರನ್ನ ಭೂಗತ ಮಾಡೋಕ್ಕೆ ಅವ್ರ ಮೇಲೆ ಚಪ್ಪಡಿ ಎಳೆದಂತ ಈನ ಕೃತ್ಯನ ಈ ರಾಜ್ಯ ಸರ್ಕಾರ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವರ ಉದ್ದಟನಿಂದ ಇವತ್ತು ರೈತರಿಗೆ ಕಷ್ಟ ಬಂದಿದೆ ಅನ್ನೋ ಕಾರಣಕ್ಕೆ ತಾಲೂಕು ಆಫೀಸ್ ಹತ್ರ 20 ನಿಮಿಷ ಧರಣಿ ಮಾಡಿ ಕಾರ್ಯಕ್ರಮ ಕೊಟ್ಟರು. ಬೆಳೆ ಬೆಳೆದ ಕುಡಿದೋ ಬದುಕೋ ಇಂಡಸ್ಟ್ರಿ ಆಯಿತು. ಇವತ್ತು ಈ ಮಹಾರಾಜರು ಬಂದಾರಲ್ಲ, ಇವತ್ತು ಅಧಿಕಾರದಲ್ಲಿರೋದು DK ಶಿವಕುಮಾರ್ ಒಬ್ಬನೇ ಹೇಳ್ತಾ ಇಲ್ಲ, ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಅಷ್ಟೇ. ಇವರೆಲ್ಲ ಇವ್ರ ಆಸ್ತಿ ಜಾಸ್ತಿ ಮಾಡ್ಕೊಂಡ್ರು. ಶಾಶ್ವತವಾಗಿ ಮಂಡ್ಯ ಜನಕ್ಕೆ, ಬರೀ ರೈತರಿಗಲ್ಲ ಎಲ್ಲ ವರ್ಗದ ಜನಕ್ಕೆ ವಿಷ ಕೊಡುವಂತ ಕಾರ್ಯಕ್ರಮ ಬೆಂಗಳೂರಿನ ಕುಡಿಯೋ ನೀರು ಅಂತ ಕೊಟ್ಟಿರುವಂತದ್ದು. ಇವತ್ತು ನಾವೇನಾದ್ರು ಮೌನ ಕುಂತ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನೀರಿಲ್ದಿರೋ ಗದ್ದೆ ಹೊಲ ಕೊಡ್ತೀವಿ. ನಮ್ಮ ಮಕ್ಕಳು ಬರ್ತಾರೆ ಹಿಂಗೆ, ಮಂಡ್ಯ ಜಿಲ್ಲೆಯ ಜನ ಬರ್ತಾರೆ ಹಿಂಗೆ. ಬಹಳಷ್ಟು ವಿಚಾರ ಇದೆ. ಈ ವಿಚಾರ ಜನರಿಂದ ಜನಕ್ಕೆ ಬರಲಿ ಅನ್ನೋ ಆಲೋಚನೆಯನ್ನ ಮಾಡ್ತಿರೋದು. ನಾವು ಹುಟ್ಟಿದೀವಿ, ಸಾಯ್ತೀವಿ. ಸಾಯೋ ಸಂದರ್ಭದಲ್ಲಿ ಇವತ್ತು ಕುಂತಿದೀವಲ್ಲ, ತಲೆ ಮೇಲೆ ಕಲಿತ್ಕೊಂಡು ಯಾರು ನಮ್ಮ ಮನೆಗೆ ಯಾವುದೋ ಕೆಲಸಕ್ಕೋ
ನಮ್ಮ ವೈಯಕ್ತಿಕವಾದ ಕೆಲಸಕ್ಕೆ ಯಾರು ಬಂದಿಲ್ಲ. ನಮ್ಮ ಜಿಲ್ಲೆಯ ಅಣ್ಣ ತಮ್ಮಂದ್ರ ಪರವಾಗಿ ನಾವು ನೀವು ಅಣ್ಣ ತಮ್ಮಂದಿರು ನಿಮ್ ಪರವಾಗಿ ಬರೀ ಎತ್ತಾ ಇದೀವಿ ಕೂತಿರೋಂಥದ್ದು. ಖಂಡಿತವಾಗಿ ನಮ್ಮ ಚಳವಳಿ ಬಗ್ಗೆ ಮಂಡ್ಯದ ಎಲ್ಲ ಜನ ಗೌರವಿಸ್ತಾ ಇದ್ದಾರೆ. ಈಗ ಮಾಲಿನ್ಯ ಹೇಳಲ್ಲ, ಯಾರೋ ಕೆಲವರು ಬೆರಳಿಕೆ ಅಷ್ಟು ಜನ ಅವ್ರಿಗೆ ಆಡ್ಕೊಳ್ಳೋರು, ಸತ್ಯ ಒಪ್ಕೊಳ್ಳೋ ಜನ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹೌದು, ಈಗ ನಾನು ಗಾಬರಿ ಅಂತ ನಾನು ಈಗ ಮಾತಾಡುವಾಗ ನಿಮ್ಗೆ ಕೆಲವರು ಅನಿಸ್ತದೆ ಹೊರಗಡೆ ಕೇಳೋದವ್ರಿಗೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಏನು ಡಿ.ಕೆ. ಶಿವಕುಮಾರ್ ಧಿಕ್ಕಾರಕ್ಕೆ ಹೋಗ್ತಾರೆ, ಕೆಲವರು ಸಣ್ಣ ಧಿಕ್ಕಾರಕ್ಕೆ ಹೋಗ್ತಾರೆ ಅಂತ. ಏನ್ ಅವರು ನನ್ನ ವಯಸ್ಸು ನನಗೆ ಚಿಕ್ಕವರೇ, ಅವರಪ್ಪ ಹೆಂಗಿದ್ದ, ನಮ್ಮಪ್ಪ ಹೆಂಗಿದ್ದ, ನಾನು ಹೆಂಗಿದೆ ಹಂಗೆ ಇರೋದು. ಮೋಸ ಮಾಡ್ಕೊಂಡ್ ಮುಖ್ಯಮಂತ್ರಿ ಆಗವ್ರೆ, ಮೋಸ ಮಾಡ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗವ್ರೆ. ಅವ್ರಿಗೆ ಇದ್ದೇ ಗೌರವ. ಮೈಸೂರು ಮಾಡೋದು ಕಾಲು ಬಿಡಲ್ಲ. ಇವ್ರಿಗೆ ಯಾಕೆ ನಾವು ಗೌರವ ಕೊಡ್ಬೇಕು? ಇವತ್ತು ನೀರು ಕೊರತೆ ಇದ್ದೀವಲ್ಲ, ಡಿ.ಕೆ. ಶಿವಕುಮಾರ್ ನೆನಪು ಮಾಡ್ತೀನಿ. ಬೆಂಗಳೂರಿನ 3ನೇ ಮಾಡಿಲಿ ಕೊಡಗಿನಲ್ಲಿ ಲಕ್ಷಾಂತರ ಮರ ಕಡಿತಾ ಇದ್ರು. ನಾವೆಲ್ಲ ತಿಳುವಳಿ ಮಾಡುವ ಕೊಡಗು ಮರ ಕಡಿದ್ರೆ ಮಳೆ ಆಗಲ್ಲ, ಮಳೆ ಕೊರತೆ ಆದ್ರೆ ಕನ್ನಂಬಾಡಿ ಕಟ್ಟೆಗೆ, ತಮಿಳುನಾಡಿಗೆ, ಕರ್ನಾಟಕಕ್ಕೆ ತೊಂದರೆ ಆಗಿದೆ, ಬೇಡ ಅಂತ ದೊಡ್ಡ ಚಳವಳಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲಾ ಗ್ರಾಮದವರು 10-20 ಬಾರಿ ಬಸ್ಸು ಲಾರಿ ಮಾಡ್ಕೊಂಡು ಹೋಗಿದ್ದು. ಬಹಳ ದೊಡ್ಡ ಕಾರ್ಯಕ್ರಮ. ಆಗ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಮೀಟಿಂಗ್ ಕರೆದ್ರು. ಪುಟ್ಟಣೆ, ನಾನು ಮಂಡ್ಯ ಕೊಡಗ್ನ ಎಲ್ಲ ಹೋದೋ ಒಂದು 20 ಜನ. ಇದೇ ಡಿ.ಕೆ. ಶಿವಕುಮಾರ್ ಹೆಂಗೆ ಭ್ರಷ್ಟಾಚಾರದ ಗುರು ಅಂತ ಹೇಳೋದಂದ್ರೆ ಅವ್ರು ಹೇಳಿದಂತದ್ದು, ನೀವು ಏನಾದ್ರು ಕೇಳಿ ಹೈಟೆನ್ಷನ್ ವೈದ್ಯ ನಿಲ್ಲಿಸಿ ಅಂತ ಮಾತ್ರ ಹೇಳ್ಬೇಡಿ. ಕಾರಣ ಏನಂದ್ರೆ ಹೈಟೆನ್ಷನ್ ವೈದ್ಯರು ದೊಡ್ಡ ಪ್ರಮಾಣ ದುಡ್ಡು ಕೊಟ್ಟವ್ರೆ. ಆ ದುಡ್ಡು ಅವ್ರ ಮನೆ ಬೆಳೀತದೆ, ಅವ್ರ ದುಡ್ಡು ಅವ್ರ ಮಂತರ ಬೆಳೀತದೆ. ಅವ್ರು ಮಾಡೋದ ಕಸುಬಿನಿಂದ ಕಮಿಟಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅಂತ ಅವರು ಸಹ 9,000 ನೀರು ಕೊಡ್ಬೇಕು ಅಂತ ಹೇಳವ್ರೆ. ದಯಮಾಡಿ ಮಳೆನಾರ ಬಂದು ಶುರು ಆಯ್ತದೆ. ಇವರು ಮಳೆನೂ ಉಳಿಸಕ್ ಆಯ್ತಾ ಇಲ್ಲ ಇವ್ರ ಕೈಲಿ. ನೀರು ಕುಡಿ ಅಂದ್ರೆ ನೀರು ಗೊತ್ತಾ ಇಲ್ಲ. ಒಳ್ಳೆ ಬೇಕು ಏನಿರೋದು ನಮ್ ಕಬಿನಿ ಜಲಾಶಯ ಗೊತ್ತೋಯ್ತಾ ಪಾಪ ಆ ಕಡೆ ಕೆಳಗಡೆ ನೀರು ಹೋಯ್ತಾ ಇತ್ತು. ಏನು ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಇರುವಂತಹ ನಿಯಂತ್ರಣ ನಿರ್ವಹಣಾ ಸಮಿತಿಗಳು ಮತ್ತೆ 9,000ನ ಕೆಲವು ದಿನ ಹರಿಸಬೇಕು ಅಂತ ಹೇಳುವಂಥದ್ದು ಕರ್ನಾಟಕದ ರೈತರಿಗೆ ಶಾಶ್ವತವಾಗಿ ವಿಷ ಕೊಟ್ಟ ರೀತಿ. ಸರ್ಕಾರ, ವಿಶೇಷವಾಗಿ ರಾಜ್ಯ ಸರ್ಕಾರ ಸರಿಯಾದಂತ ಮಾಹಿತಿ ಕೊಡದೆ ಈ ಕೆಟ್ಟ ತೀರ್ಪು ಬಂದಿದೆ. ಈ ತೀರ್ಪು ಬಂದಿರೋದಕ್ಕೆ ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಬೇಜವಾಬ್ದಾರಿ ಕಾರಣ ಆಗಿದೆ. ನೀರು ಇಲ್ಲದೆ ಇರೋ ನೀರನ್ನ ಬಿಡಿ ಅಂತ ಹೇಳಿದಾಗಲೂ ಬಿಡಕ್ಕೆ ಇವರೇ MLAಗಳಾಗಬೇಕಾದಿಲ್ಲ, ಬಿಡಕ್ಕೆ ಇವರೇ ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಬೇಕಾದಿಲ್ಲ. ಬಹುಶಃ ಮಂಡ್ಯ ರೈತರ ಬಗ್ಗೆ ಎಚ್ಚೆತ್ತು ಧ್ವನಿ ಎತ್ತಿ ಇಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರು ನಿಮ್ಮ ವಿರುದ್ಧ ಸರಿಯಾದ ನೇರವಾದಂತಹ ಕಾರ್ಯಕ್ರಮ ಹಾಕುವಂತ ಅನಿವಾರ್ಯತೆ ಇದೆ. ಖಂಡಿತ ಆಗ್ತೀವಿ. ನೀರಿನ ಸಂರಕ್ಷಣೆಗೆ ಮಂಡ್ಯ ರೈತರ ಹೋರಾಟ ನಿರಂತರವಾಗಿರುತ್ತೆ. ಕಾವೇರಿ ನಿರ್ವಹಣಾ ಮಂಡಳಿ ಸಭೆಯಲ್ಲಿ ಕರ್ನಾಟಕದ ಜಲಾಶಯಗಳಿಂದ ಪ್ರತಿನಿತ್ಯ 9,000ದಂತೆ 15 ದಿನ ಬಿಡಬೇಕು, 12 ಟೈಮ್ಸ್ ನೀರನ್ನ ಅಂತ ಹೇಳಿದೆ. ಇವತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರನೂ ಸಹ ಅದೇ ತೀರ್ಮಾನದಂತೆ ನಡ್ಕೋಬೇಕು. ಪ್ರತಿನಿತ್ಯ 9,000 ನೀರು ಬಿಡಬೇಕು, 15 ದಿವಸ 12 TMC ಅಂತ ಹೇಳಿದೆ. ನಮ್ಮ ರಾಜ್ಯ ಸರ್ಕಾರ ಮೌನವಾಗಿದೆ. ತತ್ಕ್ಷಣ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ನಾಟಕ ಆಡ್ತಾ ಇದ್ದಾರೆ. ಇಲ್ಲಿ ತನಕ ಸಲ್ಲಿಸಿಲ್ಲ. ನಮ್ಮ ಬೆಳೆಗಳೇ ಭತ್ತ ನೀರ್ ಬಿಟ್ಟವ್ರೆ ಅಂತ ಭತ್ತ ಚೆಲ್ಲವ್ರೆ. ಭತ್ತ ನಾಟಿ ಮಾಡಿಕಾಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 15 ದಿನ ನಿಲ್ಲಿಸಿ 15 ದಿನ ಬಿಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ತತ್ಕ್ಷಣ ಡೇಟ್ ಅನ್ನ ಅನೌನ್ಸ್ ಮಾಡಬೇಕು. ಯಾವತ್ತು ನಿಲ್ಲಿಸ್ತೀವಿ, ಯಾವತ್ತು ಬಿಡ್ತೀವಿ ಅಂತ ನೀರು ನಿಲ್ಲಿಸಬೇಕು. ಮತ್ತೆ ತಮಿಳುನಾಡು ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಒತ್ತಾಯ ಮಾಡ್ತೀವಿ.